ಹಾಯ್ ಹಾಯ್ ಜೋ ಲೈಫ್ ಫ್ಲಾಕ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದು ಮಂಗಳವಾರ. ಏನು ಗೊತ್ತಾ, ಮಳೆ ಅಂದರೆ ಬೆಳಿಗ್ಗೆ ಒಂದು 5 ಗಂಟೆಗೆ, ಬೆಳಗಿನ ಜಾವ 5 ಗಂಟೆಗೆ ಸ್ಟಾರ್ಟ್ ಆಗಿರೋ ಮಳೆ ಚಿಕ್ಕಮಂಗ್ಳೂರಲ್ಲಿ ಬಿಡ್ತಾನೇ ಇಲ್ಲ. ಅಷ್ಟು ಮಳೆ ಬೆಳಿಗ್ಗೆಯಿಂದನೂ ಆಯಿತಾ, ಒಳ್ಳೆ ಕಂಟಿನ್ಯೂಸ್ ಆಗಿ ಬರ್ತಾಯಿದೆ ಮಳೆ, ಕಂಟಿನ್ಯೂಸ್ ಆಗಿ ಬರ್ತಾಯಿದೆ. ನಿಜವಾಗ್ಲೂ ಮಳೆಗಾಲ ಬಂತು ಅಂದರೆ ಚಿಕ್ಕಮಂಗ್ಳೂರಲ್ಲಿ ಹೊರಗಡೆ ಹೋಗೋದಂತೂ ತುಂಬ ಕಷ್ಟ. ಯಾಕೆ ಅಂತಂದರೆ ಮಳೆ ಸ್ಟಾರ್ಟ್ ಆದರೆ ಬಿಡೋದೇ ಇಲ್ಲ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಅಂತೂ ತುಂಬಾ ಕಷ್ಟ. ನಾನಂತೂ ಬೆಳಗ್ಗೆಯಿಂದ ಮಳೆ ನೋಡ್ತಾ ನಿಂತ್ಕೊಂಡೆ. ಯಾಕೆ ಅಂತಂದರೆ ಇದು ಯಾಕಪ್ಪ ಮಳೆ ನಿಲ್ತಾನೆ ಇಲ್ಲ. ಯಾಕೆಂದರೆ ಮಳೆ ನಿಲ್ಲಿಲ್ಲ ಅಂದರೆ ನಮಗೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ, ನಾನು ಇದು ವಿಡಿಯೋ ಮಾಡ್ತಾ ಇರೋದು ಹತ್ತತ್ರ 7 o'clock ವಿಡಿಯೋ ಮಾಡ್ತಾ ಇರೋದು. ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ. ನೀನು ಏನು ಮಾಡೋದು, ಬರಲಿ ಮಳೆ, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಫೇಸ್ ವಾಶ್ ಮಾಡಿ ಕಾಫಿ ಗಿಫಿ ಮಾಡಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗಿಡಕ್ಕೆ ನೀರು ಹಾಕಿ, ಆದರೆ ಈ ದಿನನಿತ್ಯದ ಕೆಲಸ ಮಾಡಬೇಕು, ಹೊರಗಡೆ ಹೋಗಬೇಕು ಅಂದರೆ ಮಳೆ ಇದ್ದರೆ ತುಂಬಾ ನಮಗೆ ಹೊರಗಡೆ ಹೋಗೋಕ್ಕಾಗದಿಲ್ಲದ್ರೆ ತುಂಬಾ ಹಿಂಸೆ ಅನಿಸುತ್ತೆ ಮಳೆಗಾಲದಲ್ಲಿ. ನೋಡೋಣ ಈ ಮಳೆಗಾಲ ಹೇಗಿರುತ್ತೆ. ತುಂಬಾ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ ಈ ವರ್ಷ, ಗೊತ್ತಿಲ್ಲ. ನಾನು ಹಾಗಾಗಿ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋಣ ಅಂತ ನೀರು ಹಾಕ್ತೆ. ನಮ್ಮನೇಲಿ ಜಾಸ್ತಿ ಗಿಡಗಳೇನಿಲ್ಲ, ಸ್ವಲ್ಪ ಗಿಡಗಳಿರೋದು. ಗಿಡಗಳಿಗೆ ಸ್ವಲ್ಪ ನೀರು ಹಾಕಿದೆ. ಮಳೆಗಾಲ ಆದ್ರೂ ಸ್ವಲ್ಪ ಸ್ವಲ್ಪ ಹಾಕಬೇಕು, ಡ್ರೈ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿದೆ. ಇನ್ನೊಂದು ಏನು ಅಂತಂದರೆ, ರೈನಿಂಗ್ ಸೀಸನ್ನು ತುಂಬ ಚೆನ್ನಾಗಿರುತ್ತೆ. ಬಟ್ಟು ಅದು ತುಂಬ ಓವರ್ ಆದ್ರೂ ಕೂಡ ತಡ್ಕೊಳಕ್ಕಾಗಲ್ಲ. ಇವತ್ತಿನ ದಿನ ಮಳೆಯಿಂದ ಸ್ಟಾರ್ಟ್ ಆಗಿದೆ. ಓಕೆ, ಈಗ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಕಾಫಿ ಮಾಡೋಣ. ಬೆಳಿಗ್ಗೆನೇ ಫುಲ್ ಚಳಿ. ಬ್ರಷ್ ಮಾಡೋಣ ಇವಾಗ, ಕಾಫಿ ಮಾಡಿ ಕುಡಿಯೋಣ. ಈ ಮಳೆಯಿಂದಾಗಿ ನಿಜವಾಗ್ಲೂ ಯಪ್ಪ, ಈ ಬೆಳಗ್ಗೆನೇ ಭಯಂಕರ ಚಳಿ ಕೂಡ ಇದೆ. ಬ್ರಷ್ ಮಾಡಿಬಿಟ್ಟು ಇವಾಗ ಎಲ್ಲ ಕಡೆನೂ ಮಳೆ ಇದೆ ಅಂತ ಕಾಣುತ್ತೆ. ಎಲ್ಲ ಕಡೆ ತುಂಬ ಮಳೆ ಬರ್ತಾ ಇದೆ, ಎಲ್ಲ ಕಡೆನೂ ಮಳೆ ಇದೆ ಈ ಸರಿ ತುಂಬಾ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವಾಗಲಾದರೂ ಪೇಸ್ಟ್ ಹಾಕೊಂಡಾಗ ಈ ಥರ ಕೈ ಮೇಲೆ ಬಿದ್ದಿದ್ಯಾ? ನೀರು ಮುಟ್ಟಾಗತ್ತ ಇಲ್ಲ, ಐಸ್ ಇದ್ದಂಗಿದೆ, ಅಷ್ಟು ಕೋಲ್ಡ್ ಆಗಿದೆ.
ಮುಖ ತೊಳೆದಾಯ್ತು. ಫುಲ್ಲು ಕೋಲ್ಡ್ ಇದೆ. ನಾವೀಗ ಕಾಫಿ ಮಾಡೋಣ. ನಿನ್ನೆ ಚಪಾತಿ ಮಾಡಿದ್ದು ಇಲ್ಲೇ ಇದೆ. ಹಾಗೆ ದೋಸೆ ಸರಿ ಬಂದಿದೆ. ಓಕೆ, ನಾವೀಗ ಇದನ್ನ ಕೆಳಗಡೆ ಇಟ್ಟು ಕಾಫಿ ಮಾಡೋಣ. ಆ್ಯಕ್ಚುಲಾಗಿ ನಾನು ಬೆಳಿಗ್ಗೆ ಎದ್ದು ಬ್ಲಾಕ್ ಕಾಫಿ ಕುಡಿತೀನಿ. ನಾನು ಹಾಲು ಹಾಕಿರೋ ಕಾಫಿ ಅಷ್ಟು ಕುಡಿಯಲ್ಲ. ಇವಾಗ ಬ್ಲಾಕ್ ಕಾಫಿ ಮಾಡೋಣ. ನಾವೀಗ ಕಾಫಿ ಮಾಡೋಣ. ಇನ್ನೊಂದು ಬೇರೆ ವಿಡಿಯೋಗಳನ್ನ ಮಾಡೋ ನನಗೆ, ಅಂದರೆ ಕೆಲವು ಕಂಟೆಂಟ್ ವಿಡಿಯೋಗಳನ್ನ ಮಾಡೋ ನನಗೆ ವ್ಲಾಗ್ ಮಾಡೋತ್ತಿಗೆ ತುಂಬಾ ನರ್ವಸ್ ಆಗ್ತೀನಿ. ತುಂಬಾ ಒಂಥರ ಕನ್ಫ್ಯೂಸ್ ಆಗುತ್ತೆ ನನಗೆ. ಎಷ್ಟೋ ವ್ಲಾಗ್ ಮಾಡೋಕ್ಕೆ ಅಂತ ಹೋಗಿ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದು ಇದೆ. ಬಟ್ ಒಂಥರ ಕಾನ್ಷಿಯಸ್ ಆಗ್ತೀನಿ, ಯಾಕೆ ಅಂತ ಗೊತ್ತಿಲ್ಲ. ಬೇರೆ ಕಂಟೆಂಟ್ ವಿಡಿಯೋ ಮಾಡೋತ್ತಿಗೆ ಆರಾಮಾಗಿ ಮಾಡ್ತೀನಿ. ಬಟ್ಟು ಲಾಕ್ಸ್ ಅಂತ ಬಂದಾಗ ಸ್ವಲ್ಪ ನರ್ವಸ್ ಆಗ್ತೀನಿ, ಕಾನ್ಷಿಯಸ್ ಆಗ್ತೀನಿ. ಗೊತ್ತಿಲ್ಲ ಅದು ಏನು ಅನ್ನೋದು. ಆಮೇಲೆ ವಾಯ್ಸ್ ಕೂಡ ಅಷ್ಟಾಗಿ ಬರಲ್ಲ. ತುಂಬಾ ಒಂಥರ ಭಯದಿಂದ ಮಾತಾಡ್ತೀನಿ. ಹೋಗ್ತಾ ಸರಿ ಆಗ್ಬೋದು ಮೋಸ್ಟ್ಲಿ. ನನ್ನ ಏನು ಜೋ ಲಾಗ್ಸ್ ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏಕೆಂದರೆ ಇದು ನನಗೆ ಹೊಸ್ತು. ಏಕೆ ಅಂತಂದರೆ ಏನೇ ಮಾಡಬೇಕು ಅಂದರೂ ಕೂಡ ಅದಕ್ಕೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ. ಆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಮೋಸ್ಟ್ಲಿ ನನಗೂ ಕೂಡ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಬರ್ಬೋದು ಅಂತ ಕಾಣುತ್ತೆ. ನಿಮ್ಮ ಸಪೋರ್ಟ್ ನಿಜವಾಗ್ಲೂ ಬೇಕು. ಅದಲ್ಲದೆ ತುಂಬ ಜನ ನನಗೆ ಹೇಳೋದೇನೆಂದರೆ, ಮೇಡಮ್ ನೀವು ತುಂಬ ಎನರ್ಜೆಟಿಕ್ ಆಗಿರ್ತೀರ, ತುಂಬಾ ಆ್ಯಕ್ಟಿವ್ ಆಗಿರ್ತೀರ ಅಂತ ನಾನು ತುಂಬ ಜನ ಹೇಳ್ತಾರೆ. ಆದರೆ ಈ ಏಜಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿ ಆಯಿತಾ, ಇಷ್ಟು ಎನರ್ಜೆಟಿಕ್ ಆಗಿರೋಕ್ಕೆ ಹೇಗೆ ಸಾಧ್ಯ ಅಂತಾರೆ. ನಾನು ಮುಂದೆ ನಿಮಗೆ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಲೈಫಲ್ಲಿ ಫೋಕಸ್ಡ್ ಆಗಿರಬೇಕು, ನಮ್ಮ ಜೀವನನ ನಾವು ನೋಡ್ಕೋಬೇಕು. ಊರಿಗೆ ಉಸಾಬರಿಗೆ ಹೋಗ್ಬಾರ್ದು. ಎಷ್ಟು ಕಮ್ಮಿ ಮಾತಾಡ್ತೀರಾ, ಎಷ್ಟು ಕಮ್ಮಿ ಜನಗಳ ಒಂದು ಸವಾಸ ಮಾಡ್ತೀರಾ, ಅಷ್ಟು ನಿಮ್ಮ ಲೈಫಲ್ಲಿ ನೀವು ಲವಲವಿಕೆಯಿಂದ ಇರೋಕ್ಕೆ, ತುಂಬ ಮೋಟಿವೇಶನಿಂದ ಇರೋಕ್ಕೆ ಸಾಧ್ಯವಾಗುತ್ತೆ. ನಾನು ಅದೇ ಮಾಡೋದು. ಹಾಗೇ ನನಗೆ ಇರೋಕ್ಕೆ ಸಾಧ್ಯ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ವಾಟರ್ ಬಾಯ್ಲ್ ಆಯಿತು. ಶುಗರ್ ಹಾಕೋಣ. ಕಾಫಿ ಪೌಡರ್ ಹಾಕೋಣ. ಚಿಕ್ಕಮಂಗ್ಳೂರಲ್ಲಿರೋರಿಗೆ ಈ ಕಾಫಿ ಸ್ಮೆಲ್ ಇದೆಯಲ್ಲ, ಇದೊಂಥರ ನಮಗೆ ಏನೋ ಒಂಥರ ಸ್ವರ್ಗ ಇದ್ದಂಗೆ. ಇದು
ಇದು ತುಂಬ ನಮಗೆ ಕಾಫಿ ಲವರ್ಸಿಗೆ, ಅದು ನಮ್ಮ ಚಿಕ್ಕಮಗಳೂರಾಗಿರೋರಿಗೆ ಈ ಕಾಫಿ ಪೌಡರ್ ಸ್ಮೆಲ್ ಅಂದ್ರೆ ತುಂಬ ಖುಷಿ. ಈಗ ಕಾಫಿ ಪೌಡರ್ ಹಾಕೋಣ. ಸ್ವಲ್ಪ ಸ್ಟ್ರಾಂಗ್ ಮಾಡೋಣ. ಓಕೆ, ಕಾಫಿ ಆಗ್ತಾ ಇದೆ. ಸ್ವಲ್ಪ ಹಾಟ್ ವಾಟರ್ ಕುಡಿದು ಕಾಫಿ ಕುಡಿಯೋಣ. ನನಗೆ ಎವ್ರಿ ಮಾರ್ನಿಂಗು ಹಾಟ್ ವಾಟರ್ ಕುಡಿಯೋ ಅಭ್ಯಾಸ ಇದೆ. ಅದನ್ನು ಯಾಕೆ ಕುಡಿಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ನೀವು ರಾತ್ರಿ ಊಟ ಎಲ್ಲ ಮಾಡಿರ್ತೀರಲ್ವ, ಡಿನ್ನರ್ ಮಾಡಿರ್ತೀರಲ್ವ, ಡಿನ್ನರ್ ಮಾಡಿ ಮಲಗ್ತಿರತ್ತಾನೆ. ಮಲಗಿದಾಗ ಏನಾಗುತ್ತೆ ಅಂತಂದರೆ, ನೀವು ತಿಂದಂತಹ ಆಹಾರ ಅದು ಆ ಜಿಡ್ಡಿನ ಅಂಶ ಎಲ್ಲ ಅಲ್ಲೇ ಕೂತಿರುತ್ತೆ. ನೀವು ಬೆಳಿಗ್ಗೆ ಆಯಿತಾ ಕಾಫಿ ಕುಡಿಯೋಕ್ಕಿಂತ ಮುಂಚೆನೋ ಇಲ್ಲ ಟಿಫನ್ ಮಾಡೋಕ್ಕಿಂತ ಮುಂಚೆನೋ ಒಂದು ಗ್ಲಾಸು ಹಾಟ್ ವಾಟರ್ ಕುಡಿದ್ರೆ ನಿಜವಾಗ್ಲೂ ಕ್ಲಿಯರ್ ಆಗುತ್ತೆ. ಅದೇ ರೀತಿ ಆ ದಿನವೆಲ್ಲ, ಆ ಡೇ ಫುಲ್ಲು ನೀವು ಆ್ಯಕ್ಟಿವ್ ಆಗಿರ್ತೀರ. ಬೇಕಾದರೆ ಇದನ್ನು ಟ್ರೈ ಮಾಡಿ. ನೀವು ಒಂದು ಗ್ಲಾಸ್ ಕುಡಿದ್ರೆ ಸಾಕು. ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿದ್ರೆ ಖಂಡಿತವಾಗ್ಲೂ ಆ ಡೇ ಎಲ್ಲ ತುಂಬಾ ಆ್ಯಕ್ಟಿವ್ ಆಗಿರ್ತೀರ. ನಮಗೆಲ್ಲ ಈ 40+ ಏಜಲ್ಲಿ ಕೂಡ ಇಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಹೇಗೆ ಸಾಧ್ಯ ಅಂತಂದರೆ ಡಿಸಿಪ್ಲಿನ್ ಇದೆ. ಡಿಸಿಪ್ಲಿನ್ ಅನ್ನೋದು ತುಂಬ ಮುಖ್ಯ. ನೀವೆಷ್ಟು ಡಿಸಿಪ್ಲಿನ್ ಆಗಿರ್ತೀರ ಅಷ್ಟು ನಿಮ್ಮ ಲೈಫಿಗೆ ಒಳ್ಳೆಯದು. ಅದು ಫುಡ್ ವಿಷಯದಲ್ಲಾಗಿರ್ಬೋದು, ಅದು ಡ್ರೆಸ್ ವಿಷಯದಲ್ಲಾಗಿರ್ಬೋದು, ಎಲ್ಲ ವಿಷಯದಲ್ಲೂ ಕೂಡ ನೀವು ಡಿಸಿಪ್ಲಿನು ಮತ್ತು ಫೋಕಸ್ಡ್ ಆಗಿದ್ದರೆ ನಿಜವಾಗ್ಲೂ ಕೂಡ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಕಾಫಿ ರೆಡಿ ಆಯಿತು. ಬ್ಲಾಕ್ ಕಾಫಿ ತುಂಬ ಸೂಪರಾಗಿರುತ್ತೆ. ಅದು ಲೆಸ್ ಶುಗರು ಆಯಿತಾ, ಲೆಸ್ ಶುಗರ್ ಹಾಕಿ ಬ್ಲಾಕ್ ಕಾಫಿ ಮಾಡಿಕೊಡ್ರಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಕಾಫಿ ಕುಡಿದು ನೆಕ್ಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ನಮ್ಮ ಮಗಳು ಸೆಕೆಂಡ್ PUC ಇವಾಗ ಕಾಲೇಜಿಗೆ ಹೋಗಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನು ನಾನು ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಅದ್ರ ಜೊತೆಗೆ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾನೆ ಬ್ರೇಕ್ಫಾಸ್ಟನ್ನು ನಾನು ರೆಡಿ ಮಾಡ್ತೀನಿ. ಕಾಫಿ ಕುಡಿದು ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಾನು ಕಾಫಿನ ಕುಡಿದು ವಾಕಿಂಗ್ ಹೋಗಿದ್ದೆ. ವಾಕಿಂಗ್ ಹೋಗಿ ಪ್ರತಿದಿನ ನನಗೊಂದು ಒಂದು ಹ್ಯಾಬಿಟ್ ಇದೆ. ಏನಪ್ಪ ಅಂತಂದರೆ, ಪ್ರತಿದಿನ ವಾಕಿಂಗ್ ಹೋಗ್ಬಿಟ್ಟು ಬರ್ತಾ ಏನಾದರೂ ಒಂದು ಆಯಿತಾ, ಇಲ್ಲ ಮಿಲ್ಕು ಮತ್ತು ಕರ್ಡ್ ಬೇಕಾದರೆ ತೊಗೊಂಡು ಬರೋದು, ಇಲ್ಲ ಮನೆಗೆ ಏನಾದರೂ ವೆಜಿಟೇಬಲ್ಸ್ ಬೇಕಾದರೆ ಹೋಗಿ ನಾನು ವಾಕ್ ಮುಗಿಸ್ಕೊಂಡು ಹಂಗೇ ತರ್ತೀನಿ. ಇವತ್ತು ನಾನು ವಾಕ್ ಮುಗಿಸ್ಕೊಂಡು ಏನೇನು ತಂದೆ ಅಂದರೆ, ಬ್ರೆಡ್ ಬೇಕಿತ್ತು ಮನೇಲಿ, ಅದೇ ರೀತಿ ಸ್ವಲ್ಪ ಬನಾನಾ, ಅದೇ ರೀತಿ ಗ್ರೀನ್ ಚಿಲ್ಲಿ, ಕರಿಬೇವು, ಅದೇ ರೀತಿ ಪಾಲಕ್ಕು, ಕೊತ್ತಂಬರಿ ಸೊಪ್ಪು ಆಯಿತಾ, ಇಷ್ಟನ್ನು ನಾನು ತಗೊಂಡು ಬಂದೆ. ಈಗ ನಾನು ಇದನ್ನು ಸೈಡಿಗೆ ಇಟ್ಬಿಟ್ಟು, ಈಗ ತುಂಬ ಹೊಟ್ಟೆ ಹಸಿತಾ ಇದೆ, ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿನ್ನೋಣ. ಬ್ರೇಕ್ಫಾಸ್ಟ್ ಮಾಡಿ ತಿನ್ನೋಣ. ಅಪ್ಪ, ಈ ಮಳೆಯಲ್ಲಿ ಏನಾದರೂ ಮನೆಗೆ ಬೇಕು ಅಂತಂದರೆ ತಂದಿಟ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಆಮೇಲೆ ನಮಗೆ ಬೇಕು ಅಂದ್ರೂ ಕೂಡ ಸಿಗಲ್ಲ.
ಈಗ ನಾವು ಹ್ಯಾಂಡ್ ವಾಶ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ತಿನ್ನೋಣ. ನೋಡಿ, ಒಂದು ಅವಕಾಡೊ ಇದೆ. ಇದನ್ನು ನಾವು ಬಟರ್ ಫ್ರೂಟ್ ಅಂತ ಕರಿತೀವಿ. ಚಿಕ್ಕಮಗಳೂರು ಕಡೆಯಲ್ಲಿ ತುಂಬ ಕಾಫಿ ತೋಟಗಳಲ್ಲಿ ಈ ಮರ ಇರುತ್ತೆ, ಎಲ್ಲ ಕೆಳಗಡೆ ಬಿದ್ದು ಬಿದ್ದು ಕೊಳ್ತೋಗ್ತಾ ಇರುತ್ತೆ. ಅದೇ ಇದು ಸಿಟಿಲಿ ನಿಜವಾಗ್ಲೂ ಕೂಡ ಇದು ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದರೂ ಈ ಅವಕಾಡೊ ಸಿಟಿಲಿ ತುಂಬ ರೇಟ್ ಇದೆ ಅಂದರೆ ಕಮೆಂಟ್ ಮಾಡಿ. ಇದನ್ನ ಕಟ್ ಮಾಡೋ ಒಂದು ವಿಧಾನ ಇದೆ ನೋಡಿ. ಜಸ್ಟ್ ಈ ಥರ ಕಟ್ ಮಾಡಿಬಿಟ್ಟು ನೋಡಿ, ಈ ಥರ 2 ಪೀಸ್ ಮಾಡಿ, ಇದೇನಿದೆಯಲ್ವ ಇದನ್ನು ಅದರದ್ದು ಬೀಜ, ಆ ಬೀಜನ ತೆಗೆದ್ಬಿಟ್ಟು ನಾವು ಸೈಡಿಗೆ ಹಾಕ್ಬಿಟ್ಟು ಇಲ್ಲಿ ನೋಡಿ ಸ್ಪೂನ್ ಇದೆಯಲ್ವ, ಸ್ಪೂನಲ್ಲಿ ನೀಟಾಗಿ ಈ ಥರ ಬರುತ್ತದೆ. ಆ್ಯಕ್ಚುಲಾಗಿ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ, ಇದೇ ಥರ ಎಷ್ಟು ನೀಟಾಗಿ ಬಂತು ನೋಡಿದ್ರಲ್ವಾ. ನೋಡಿ, ಹಿಂಗೆ ಸ್ಪೂನಲ್ಲಿ ತೆಗೆದುಬಿಟ್ಟು ಪ್ಲೇಟಿಗೆ ಹಾಕೋಣ. ಇದು ಅಷ್ಟೇ, ಇಲ್ಲಿ ನೋಡಿ ಎಷ್ಟು ನೀಟಾಗಿ. ವಾವ್, ಎಷ್ಟು ನೀಟಾಗಿ ಬಂತು ಗೊತ್ತಾ, ತುಂಬ ಟೇಸ್ಟಿಯಾಗಿದೆ. ಈಗ ನಾವು ಮೊಟ್ಟೆ ಮಾಡೋಣ. ಈಗ 2 ಮೊಟ್ಟೆ ಮಾಡೋಣ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಮೊಟ್ಟೆನ ಅಷ್ಟೇ. ಮೊಟ್ಟೆನ ಮುಟ್ಟಿದ್ಮೇಲೆ, ಮೊಟ್ಟೆನ ನೀವು ಟಚ್ ಮಾಡಿದ್ಮೇಲೆ ಬೇರೆ ಏನನ್ನೂ ಟಚ್ ಮಾಡಬೇಡಿ. ಅದು ಆಮ್ಲೆಟ್ ಮಾಡೋದಿಗಾಗಲಿ ಏನೇ ಮಾಡೋದಿಗಾಗಲಿ ಫಸ್ಟು ಮೊಟ್ಟೆ ಮುಟ್ತಾ ಇದ್ದೀರಾ ಅಂದರೆ ಮುಟ್ಟಿದ ತಕ್ಷಣ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಏಕೆಂತಂದರೆ ಮೊಟ್ಟೆ ಆಯಿತಾ ಡೈರೆಕ್ಟು ಫಾರ್ಮಿಂದ ನಮಗೆ ಬರುತ್ತೆ. ಫಾರ್ಮಿಂದ ಬರೋದ್ರಿಂದ ಅದರಲ್ಲಿ ಬ್ಯಾಕ್ಟೀರಿಯಾಗಳು ತುಂಬ ಇರ್ತವೆ. ಹಾಗಾಗಿ ಫ್ರಿಜ್ಜಿಗೂ ಕೂಡ, ಅಂದರೆ ನೀವು ಫ್ರಿಜ್ಜಲ್ಲಿ ನೀವೇನಾದರೂ ಮೊಟ್ಟೆ ಇಡ್ತೀರಾ ಅಂತಂದರೆ ದಯವಿಟ್ಟು ತುಂಬ ಚೆನ್ನಾಗಿ ವಾಶ್ ಮಾಡಿ ಫ್ರಿಜ್ಜಲ್ಲಿ ಇಡಿ. ಸುಮ್ಮನೆ ಡೈರೆಕ್ಟ್ ಇಡ್ತೀರಾ ಮೊಟ್ಟೆನ ಫ್ರಿಜ್ಜಲ್ಲಿ ಅಂದರೆ ಖಂಡಿತವಾಗ್ಲೂ ಇಡಬೇಡಿ. ಇದೊಂದು ಗುಡ್ ಟಿಪ್ಸು. ನಿಜವಾಗ್ಲೂ ವಾಶ್ ಮಾಡಿರೋ ಅಂಥ ಎಗ್ಸನ್ನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ, ಆಚೆ ಕಡೆ ಇಡಿ. ಅದು ತುಂಬ ತುಂಬ ಬೆಸ್ಟು. ನಾವು ಯಾವತ್ತೂ ಕೂಡ ಮೊಟ್ಟೆನ ಫ್ರಿಜ್ಜಲ್ಲಿ ಇಡಲ್ಲ. ಅಕಸ್ಮಾತ್ ಹಂಗೂ ಇಡಬೇಕು ಅಂದರೆ ವಾಶ್ ಮಾಡಿಬಿಟ್ಟು ನೀಟಾಗಿ ಒಂದು ಬಾಕ್ಸಿಗೆ ಹಾಕಿ ಇಡ್ತೀವಿ. ನನ್ನ ಮೊಟ್ಟೆ ರೆಡಿ ಆಗ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ನೋಡಿ, ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಅದರೊಟ್ಟಿಗೆ ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡ್ರು ತುಂಬಾ ಚೆನ್ನಾಗಿರುತ್ತೆ ಆಮ್ಲೆಟಿಗೆ. ಹಾಗಾಗಿ ನೋಡಿ ರೆಡಿಯಾಗಿದೆ. ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ಹೀಗೆ ಮಾಡಿದ್ರೆ ಆಯಿತು. ಸೂಪರ್ ಆಗಿರೋಂಥ ಒಂದು ಆಮ್ಲೆಟ್ ರೆಡಿ ಆಯಿತು. ಅಷ್ಟೇ. ಇದು ತಿರ್ಗಿಸಾಕ್ಬಿಟ್ಟು ನಾನು ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಅಷ್ಟೇ, ಅದು ಒಂದು ಕಡೆ ಕುಕ್ ಆದರೆ ಸಾಕು. ಈಗ ನಾನು ಅವಕಾಡೋನ ಸ್ಲೈಸ್ ಥರ ಕಟ್ ಮಾಡಿಬಿಟ್ಟು ಅದ್ರ ಜೊತೆಗೆ ಆಮ್ಲೆಟ್ ಹಾಕಿ ಬ್ರೇಕ್ಫಾಸ್ಟ್ನ ಮಾಡೋಣ. ಸೂಪರ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಈಗ ನಾವು ನಮ್ಮ ಬೆಳಗಿನ ಬ್ರೇಕ್ಫಾಸ್ಟನ್ನು ಮಾಡೋಣ ಬನ್ನಿ.
ಈಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ನಾವೀಗ ತಿನ್ನೋಣ. ಬೆಳಗ್ಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂದರೆ ಒಂದೊಂದನ್ನೇ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಡುತ್ತೆ. ನಿಜವಾಗ್ಲೂ ಒಂದು ಒಳ್ಳೆ ಬ್ರೇಕ್ಫಾಸ್ಟು. ನಾನೀಗ ತಿಂಡಿ ತಿಂದು ಮುಗಿಸ್ತೀನಿ. ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗಿದ್ದರೆ ಜೋ ಲೈಫ್ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ. ನನ್ನ ಲೈಫಲ್ಲಿ ನಾನು ಏನೇನೆಲ್ಲ ಮಾಡ್ತೀನಿ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಈಗ ನಾನು ತಿಂಡಿ ತಿಂತೀನಿ. ಬಾಯ್.